ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶ ಸುಮಾರು 50 ವರ್ಷಗಳಿಂದ ಕೇರಳ ಮೂಲದ ಗೋಕುಲಂ ಚೀಟ್ಸ್ ಅನ್ನೋ ಸಂಸ್ಥೆ ಕರ್ನಾಟಕಕ್ಕೆ ಬಂದು 50 ವರ್ಷಗಳನ್ನು ಪೂರೈಸಿದೆ. 50 ವರ್ಷಗಳ ಪೂರೈಸಿ ಕೇರಳದಿಂದ ಬಂದಾಗ ಕನ್ನಡಿಗರನ್ನ ಉಪಯೋಗಿಸ್ಕೊಂಡು ಇಷ್ಟು 2,000 ಕೋಟಿ ಟರ್ನ್ ಓವರ್ ಮಾಡೋ ಲೆವೆಲ್ಗೆ ಈ ಸಂಸ್ಥೆ ಕನ್ನಡಿಗರು ಬೆಳೆಸಿದ್ದಾರೆ. 7,000 ಕೋಟಿ. ಅದರಲ್ಲಿ ಸಂತೆಬಾಚಹಳ್ಳಿ ಅಗ್ರಹಾರ ಮೂಲದ ಸುಪ್ರೀತ್ ಅನ್ನೋ ಹುಡುಗ ಸುಮಾರು 14-15 ವರ್ಷಗಳಿಂದ ಇದ್ದಕ್ಕಿದ್ದಂಗೆ 10,000 ರೂಪಾಯಿನ ಕಡಿಮೆ ಮಾಡಿ 13,500 ರೂಪಾಯಿನ ಕೊಡ್ತೀವಿ. ಈ 10,000 ರೂಪಾಯಿನ ನಾನು ನಿಮಗೆ ಕೋವಿಡ್ ಮುಗಿದ ನಂತರ ಸೇರಿಸ್ಕೊಡ್ತೀವಿ ಅಂತ ಹೇಳಿ ದುಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈ ರೈತಾಪಿ ಕುಟುಂಬ, ಇವ್ರ ತಂದೆ ಸುಪ್ರೀತ್ ಅವ್ರ ತಂದೆ, ಅವ್ರ ತಾಯಿ, ಅವರ ಹೆಂಡತಿ, ಅವ್ರ ಮಕ್ಕಳು ಪಾಪ ಇಲ್ಲಿ ಒಂದು ಸಣ್ಣದೊಂದು ಬಾಡಿಗೆ ಮನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಒತ್ತಡ, ಏನು ಒತ್ತಡ, ಇಷ್ಟು ಚೀಟಿ ಹಾಕಿಸ್ಲೇಬೇಕು, ಇಷ್ಟು ಕಲೆಕ್ಷನ್ ಮಾಡಲೇಬೇಕು, ಇಷ್ಟು ವಾರ ಮಾಡಲೇಬೇಕು ಅಂತೇಳಿ ಒತ್ತಡ. ಅವರ ಮೂಲ ಬೇಸಿಕ್ ನೋಡಬೇಕು ನೀವು. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಿಗೆ ಪ್ರತಿನಿತ್ಯ ಒಂದು ಗಾರೆ ಕೆಲಸಕ್ಕೆ ಬಂದಾಗ ನಾವು 500 ರೂಪಾಯಿ ಕೂಲಿನ ನಿಗದಿ ಮಾಡ್ತೀವಿ, 1,000 ರೂಪಾಯಿ ಕೂಲಿ ನಿಗದಿ ಮಾಡ್ತೀವಿ. ಈತನಿಗೆ ಬೇಸಿಕ್ ನೀವು ನೋಡಬೇಕು. 6,900 ರೂಪಾಯಿ ಬೇಸಿಕ್ ನಿಗದಿ ಮಾಡ್ತಾರೆ. 6,900 ರೂಪಾಯಿ ಬೇಸಿಕ್ ನಿಗದಿ ಮಾಡಿ ನಿನಗೆ ನೀವು ಬನ್ನಿ ಇವರೇ ಬನ್ನಿ 6,900 ರೂಪಾಯಿ ಬೇಸಿಕ್ ನಿಗದಿ ಮಾಡ್ತಾರೆ. ಫುಲ್ ಹಾರ್ಟ್ ಸರ್ಜರಿ ಆಗ್ತದೆ, ಓಪನ್ ಸರ್ಜರಿ ಆಗ್ತದೆ. ತೋರ್ಸಪ್ಪ ಸ್ವಲ್ಪ ಮಧ್ಯಮ ನಿಂತರಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕೊಯ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ಹಾರ್ಟ್ ಆಪರೇಷನ್ ಆದ್ರು ಯಾವುದೇ ರೀತಿ ಒಬ್ಬ ಹೋಗಿ ಒಂದು 10,000 ರೂಪಾಯಿ ಸಹಾಯ ಮಾಡೋಣ, ಯಾವುದೇ EF ಇಲ್ಲ, PF ಇಲ್ಲ, ಸರ್ಕಾರ ಯಾವುದೇ ನೋಡ್ಬೇಕು ನೀವು, ಕೊಡ್ತೀವಲ್ಲ ನಮ್ಮ ಕಾಪಿಯ. ಒಂದು ಯಾವುದೇ ಸರ್ಕಾರ ಏನ್ ನಿಗದಿ ಮಾಡಿದೆ, ಕಾರ್ಮಿಕ ಇಲಾಖೆ ಏನ್ ನಿಗದಿ ಮಾಡಿದೆ, EF ಆಗ್ಲಿ PF ಆಗ್ಲಿ ಅವ್ರದ್ದು ಯಾವುದೇ ಮೆಡಿಕಲ್ ಕ್ಲೈಮ್ಗಳಾಗ್ಲಿ ಕೊಟ್ಟಿರೋದಿಲ್ಲ. ಮಾನವತೆಗಾದ್ರೂ ಇಷ್ಟು 40-50 ಕೋಟಿನ ನಮ್ಮ ಕಂಪನಿಗೆ ಟರ್ನ್ ಓವರ್ ಕೊಟ್ಟಿದ್ದಾನೆ. ಒಂದು ಮಾನವೀಯ ದೃಷ್ಟಿ ಮನುಷ್ಯತ್ವಕ್ಕಾದ್ರೂ ಹೋಗಿ ಒಂದು ಹಾಸ್ಪಿಟ್ಲಿಗೆ ನೋಡಿ ಒಂದು 10,000-50,000 ಸಹಾಯ ಮಾಡೋ ಮನವೂ ಇಲ್ಲ. ಸುಮಾರು 10 ತಿಂಗಳಿಂದ ಅವನು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಸಂಬಳ ಸಹ ಕೊಟ್ಟಿರೋದಿಲ್ಲ. ನಾವು ಈ ವಿಚಾರವಾಗಿ ಮೊನ್ನೆ ಹೋಗಿ ಚೀಫ್ ಸಂಸ್ಥೆಗೆ ಹೋಗಿ ನಾವೆಲ್ಲರೂ ನ್ಯಾಯ ಕೇಳಲಿಕ್ಕೆ ಹೋದಾಗ ಮಾಡ್ತೀವಿ, ನೋಡ್ತೀವಿ, ಮೇಲ್ ಮಾತಾಡ್ತೀವಿ, ತಮಿಳ್ನಾಡಲ್ಲಿ ಐತೆ ನಮ್ದು, ಕೇರಳದಲ್ಲೈತೆ ಹೆಡ್ ಆಫೀಸು, ಅಲ್ಲಿ ಮಾತಾಡ್ತೀವಿ. ನ್ಯಾಯ ಕೇಳಕ್ ಕೂತಾಗ ನಾವು ಹೋಗಿ ಬಾಗ್ಲಲ್ಲಿ ಹಿಂದಿನ ಬಾಗ್ಲಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆದ ವೆಂಕಟೇಶ್, ಅವನೊಬ್ಬ 420, ಅವನೊಬ್ಬನೇ ಕನ್ನಡಿಗ ಅಂತ ಮಾಡಿಕೊಂಡವ್ರೆ. ಅವನೊಬ್ಬ ದೊಡ್ಡ 420, ಅವನ ಮೂಲ ಕೆದಕ್ಬೇಕಾಗ್ತದೆ. ಅವನು ಸುಮಾರು 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾನೆ. ಹಿಂಗೆಲ್ಲ ಅರ್ಧಂಬರ್ಧ ಯಾರು ಚೀಟಿ ಹಾಕಿರ್ತಾರೆ ಅವ್ರ ಕಟ್ಟಕ್ಕಾಗಲ್ಲ, ಬಿಟ್ಬಿಡ್ತಾರೆ ಅವ್ರಿಗೆ. ಆ ಬಿಟ್ಟಂತ ದುಡ್ಡೆಲ್ಲ ಇವನೇನೋ ಒಂದು ನಿಮ್ಗೆ ಬೇರೆ ಟ್ಯಾಕ್ಸ್ ಕೊಡಿಸ್ತೀನಿ ಅಂತೇಳಿ ಆ ದುಡ್ಡುಗಳೆಲ್ಲ ಸುಮಾರು ಜನ ತಿಂದಿದ್ದಾರೆ. ಅಲ್ವಾ ಇವರು ಸಹ ಕೆಲಸ ಮಾಡಿದ್ದಾರೆ. ಇವರು ಯದುವರಾಜ್ ಅಂತೇಳಿ ಇವರು ಸಹ ಅನೇಕ ಒಳಗಾಗಿದ್ದಾರೆ. ಇನ್ನು ಹಲವಾರು ಜನ ನಮಗೆ ಬಂದು ನಾವು ಹೋರಾಟಕ್ಕೆ ಹೇಳಿದಾಗ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಹೋರಾಟಕ್ಕೆ ಹೇಳಿದಾಗ ಹಲವಾರು ಜನ ಬಂದು ನಮಗೂ ಸಹ ಅರ್ಜಿಯನ್ನು ಕಂಪ್ಲೀಟ್ ಕೊಟ್ಟ ಅನ್ಯಾಯ ಆಗಿದೆ ಅಂತ ಹೇಳಿ ಇನ್ನು ಮುಂದರದು ನಾವ್ ಯಾವಾಗ ಹೋರಾಟಕ್ಕೆ ನಿಂತ್ಕೊಂಡಂತ ಸಮಯದಲ್ಲಿ ಹಿಂದಿನ ಭಾಗದಲ್ಲಿ ಆಸಿ ಓಡೋಗ್ತಾನೆ. ಎಲ್ಲ ಕಡೆ ಒಂದೊಂದು ಬ್ರಾಂಚ್ಗಳಿದೆ. ಕಂಪ್ಲೇಂಟ್ ಕೊಟ್ಟಿರೋದು ಮಲ್ಲೇಶ್ವರಂ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕರ್ನಾಟಕ ಕರ್ನಾಟಕ ಹೆಡ್ ಆಫೀಸ್ ಬಂದು ಮಲ್ಲೇಶ್ವರಂ,
ಡಿವಿಷನ್ ಆಫೀಸ್ಗಳು ಎಲ್ಲ ಅಲ್ಲೇ ಇರೋದು, ಅಲ್ಲಿ ಪೊಲೀಸ್ ಸ್ಟೇಷನ್. ಇದು ಮೈನ್ ಆಫೀಸ್ ಬಂದು ಚೆನ್ನೈ ಏರ್ಪೋರ್ಟ್ ರೋಡ್ ಅಲ್ಲಿ ಇರೋದು. ಸರ್ ನಮ್ಮ ಬೇಡಿಕೆ ಏನಿಲ್ಲ, ಏನಿವತ್ತು ಬಡ ರೈತ ಕುಟುಂಬ ಮಕ್ಕಳ ಶಾಲೆ ಫೀಸ್ ಕಟ್ಟಕ್ಕಾಗಿಲ್ಲ, 9 ತಿಂಗಳಿಂದ ಇವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಂಗಿಲ್ಲ, ಈತ ಬಾಡಿಗೆ ಕಟ್ಟಿಲ್ಲ, ಮೆಡಿಷನ್ ನೋಡಿ ನೀವು ಇಲ್ಲಿ ಎತ್ಕೊಳಪ್ಪ, ಮೆಡಿಷನ್ ಇಷ್ಟೊಂದು ಮೆಡಿಷನ್ ಬಂದಿದ್ದಾರೆ. ಅವನು ಇವತ್ತು ಮನೆ ಓನರ್ ಬಂದು ಬೀಗ ಹಾಕಿದ್ದಾರೆ, ಮನೆ ಬಾಡಿಗೆ ಕಟ್ಟಿಲ್ಲ ಅಂತ. ಹಾಸ್ಪಿಟ್ಲಿಗೆ ಅವನಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಮತ್ತೆ ಅವನಿಗೆ ಮೆಡಿಸಿನ್ ತಗೊಳ್ಳಿಕ್ಕೆ ಹಣ ಇಲ್ಲ. ಈ ಸಂಸ್ಥೆ ಉಡಾಪೆ ಉತ್ತರ ಬರ್ತದೆ, ಕೋರ್ಟ್ಗೆ ಹೋಗಿ ಅಂತಾರೆ, ನ್ಯಾಯಾಲಯಕ್ಕೆ ಹೋಗಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಂತೇಳಿ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ ನಮ್ಗೆ ಇವ್ರಿಗೆ ಆಗಿರೋ ನ್ಯಾಯವನ್ನ ಹೇಗಾದ್ರೂ ಪತ್ರಿಕೆಲ್ಲಾರು ಪ್ರಕಟ ಆದಮೇಲೆ ನ್ಯಾಯ ಸಿಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ದಯವಿಟ್ಟು ಪಾಪ ತುಂಬ ಬಡ ಕುಟುಂಬದ ಹುಡುಗ, ಕೇವಲ ಒಂದು 3-4 ಅರ್ಧ ಎಕರೆ ಜಮೀನಿಲ್ಲ, ಅವರು ಉಳುಮೆ ಹೊಡ್ಕೊಂಡು ಜೀವನ ಮಾಡೋಕ್ಕೆ, ತಂದೆ ತಾಯಿ ಎಲ್ಲ ಇವನ್ ದುಡಿಮೆ ಮೇಲೇನೆ ಜೀವನ ಮಾಡ್ತಾ ಇದ್ರು. ಹಾಗಾಗಿ ನ್ಯಾಯ ಕೊಡಿಸ್ಬೇಕು ಈ ಮಾಧ್ಯಮದ ಮುಖಾಂತರ. ಆದ್ರೂ ಈ ಸಂಸ್ಥಾಪಕನಿಗೆ ಮನವರಿಕೆ ಆಗುತ್ತೋ ಅಥವಾ ಇಷ್ಟೇ ಅಲ್ಲದೆ ಯಾರ್ಯಾರು ಮೋಸಕ್ಕೆ ಒಳಗಾಗಿದ್ದೀರಿ ಎಲ್ಲರೂ ಬಂದು ನಮಗಾದ್ರೂ ಸರಿ, ಕರವೇ ಸ್ವಾಭಿಮಾನಿಗಾದ್ರೂ ಸರಿ, ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗಾದ್ರೂ ಸರಿ, ನೀವೆಲ್ಲರೂ ಕಂಪ್ಲೇಂಟ್ ಹಾಕಿ ದೂರನ್ನು ಕೊಟ್ಟು ನಿಮ್ಗಾಗಿರೋ ಅನ್ಯಾಯವನ್ನ ಸರಿಪಡಿಸ್ಕೋಬೇಕು. ನಿಮ್ಗೆಷ್ಟು ಏನೇ ಸಂಸ್ಥೆ ಮೋಸ ಮಾಡಿದೆ, ಏನೇನು ಅನ್ಯಾಯ ಮಾಡಿದೆ ಆ ಸಂಸ್ಥೆ, ಅಷ್ಟೇ ಅಲ್ಲ ಇಷ್ಟು ನಂಬಿಕಸ್ತರ ಮೇಲೆ ಇಷ್ಟು ವರ್ಷ ಯಾರ್ಯಾರು 5 ವರ್ಷ 10 ವರ್ಷ 20 ವರ್ಷ ಕೆಲಸ ಮಾಡಿದ್ದಾರೆ ಅವ್ರ ಅಕೌಂಟ್ಗೆ 7.5 ಲಕ್ಷ 5 ಲಕ್ಷ 10 ಲಕ್ಷ ಹಣವನ್ನು ಹಾಕಿ ಅವ್ರ ಕೈಯಿಂದ ಕ್ಯಾಶ್ನ ಡ್ರಾ ಮಾಡಿಸಿ ಇಲ್ಲಿ ಒಂದು ಗೋಕುಲಂ ಗ್ರ್ಯಾಂಡ್ ಅಂತ ಹೇಳಿ ಒಂದು ಹೋಟ್ಲ್ ಪರ್ಚೇಸ್ ಮಾಡಿದ್ದಾರೆ. ಬ್ಲಾಕ್ ಮನಿ ಪರ್ಚೇಸ್ ಮಾಡ್ತಾರೆ. ಅದನ್ನ ಅವರೇ ಆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಅವರೇ ಹೇಳ್ತಾರೆ ಇದ್ರ ಬಗ್ಗೆ ನ್ಯೂನ್ಯತೆನ. ವೆಲ್ಫೇರ್ ಫಂಡ್ ಕಲೆಕ್ಟ್ ಮಾಡ್ತಾರೆ, ಸಾವಿರಾರು ಕೋಟಿ ದುಡ್ಡಿದೆ, ಅದಿಂತ ಕೊಡ್ಲಿಕ್ಕೋಸ್ಕರ ಇದೆ. ಅದನ್ನ ಯಾರು ಇಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ ಅಂತೇಳಿ ಬಹಳ ಸಾವಿರಾರು ಕೋಟಿ ಇಲ್ಲಿಂದ ಸಂಪಾದನೆ ಮಾಡಿ ಇಲ್ಲಿ ದುಡ್ದರಿಗೆ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾರೆ. ಇಂಥವ್ರವ್ರ ಕೈಲಿ ಇವ್ರವ್ರ ಅಕೌಂಟ್ 7 ಲಕ್ಷ 5 ಲಕ್ಷ ಹಾಕ್ಸ್ಕೊಂಡು ದುಡ್ಡನ್ನ ಡ್ರಾ ಮಾಡಿಸ್ಕೊಂಡು ಹೋಟ್ಲು ತಗೊಂಡು ಇಲ್ಲಿ ಸಂಪನ್ಮೂಲವಾಗಿ ಬರೋ ಚೆನ್ನಾಗಿ ಬೆಳಕಂಡ ಮೇಲೆ ಉಡಾಪೆ ಉತ್ತರ ಪೊಲೀಸರಿಗೆ ಬೆಲೆ ಕೊಡ್ತಾ ಇಲ್ಲ. ಬಹಳ ಅನ್ಯಾಯ ಆಗಿದೆ ಈ ಗೋಕುಲಂ ಚಿಟ್ ಸಂಸ್ಥೆಯಿಂದ. ಹಾಗಾಗಿ ನಾವು ಇದು ನ್ಯಾಯ ಸಿಕ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತಿನಿಂದನೇ ಅಲ್ಲಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹನೋ ಅಥವಾ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧರಣಿನೋ ಅವ್ರ ಕುಟುಂಬ ಕೂತ್ಕೋತಾ ಇದೆ. ದಯಮಾಡಿ ತಾವು ಡೈಲಿ ಪ್ರಕಟಿಸಿ ಆ ದಪ್ಪ ಚರ್ಮದ ಓನರ್ಗೆ, ಎಲ್ಲೋ ಕೂತ್ಕೊಂಡು ಆಪರೇಟ್ ಮಾಡ್ತಾರೆ ಓನರ್ಗೆ ಮುಟ್ಟೋರ್ಗು ನೀವು ಇವ್ರಿಗೆಲ್ಲ ಸಹಕಾರ ಮಾಡಬೇಕು. ಮಾಧ್ಯಮ ಮಿತ್ರರು ಮಲ್ಲೇಶ್ವರಂ ರೈತಲ್ಲಿ ನಾಳೆಯಿಂದ ಅವರು ಧರಣಿ ಕೂತ್ಕೋತಾ ಇದ್ದಾರೆ ಅವ್ರ ಕುಟುಂಬ. ಆ ಪೊಲೀಸ್ ಇಲಾಖೆನ ವಿಫಲ ಆಗಿದೆ, ಏನಪ್ಪ ನೀವೇ ತಗೊಳ್ಳಿ ಅಂತೇಳಿ ಕೈ ಬಿಟ್ಟಿದೆ. ಅವರಿಗೆ ಕೋರ್ಟ್ಗೆ ಹೋಗೋಕ್ಕೂ ಶಕ್ತಿ ಇಲ್ಲ. ಹಾಗಾಗಿ ಬೇರೆ ದಾರಿ ತೋರದೆ ಅಲ್ಲೇ ನಾಳೆಯಿಂದ ಧರಣಿ ಕೂಡ್ತಾ ಇದ್ದಾರೆ. ಹಾಗಾಗಿ ತಾವು ದಯವಿಟ್ಟು ಮಾಧ್ಯಮ ಮಿತ್ರರು ಈ ಬಡ ಕುಟುಂಬಕ್ಕೆ, ಈ ರೈತಾಪಿ ವರ್ಗದಿಂದ ಬಂದಂತ ಇವರಿಗೆ ಸಹಾಯ ಮಾಡಬೇಕು, ತಮ್ಮ ಕೈಲಾದ ಅಳಿಲು ಸೇವೆ ಮಾಡಬೇಕು ಅಂತ ಕೇಳಿ, ಮತ್ತೆ ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಅಲ್ಲೇ ಕೆಲಸ ಮಾಡಿದಂತ 14 ವರ್ಷದಿಂದ ಕೆಲಸ ಮಾಡಿದಂಥವ್ರು ಅವ್ರು ಮಾತಾಡ್ತಾರೆ. ಆಮೇಲೆ ಈ ನಮ್ಮ ಅನ್ಯಾಯಕ್ಕೆ ಒಳಗಾದ ಚಿಟ್ ಫಂಡ್ ಅಂತ ಚೀಟಿಂಗ್ ಕಂಪ್ನಿ ಎಲ್ಲ ಜನಗಳಿಗೂ ಮೋಸ ಮಾಡುತ್ತೆ, ಎಂಪ್ಲಾಯಿಗಳಿಗೂ ಮೋಸ ಮಾಡುತ್ತೆ, ಎಲ್ರಿಗೂ ಮೋಸ ಮಾಡುತ್ತೆ. ನಾವು 13-14 ವರ್ಷ ಕೆಲಸ ಮಾಡಿದ್ದೀವಿ. ಅಲ್ಲಿ ಇದುವರೆಗೂ ಗೊತ್ತಾಗಿಲ್ಲ ಈ ಥರ ನಡೀತದೆ, ಹಿಂಗೆ ಎಂಪ್ಲಾಯಿಗಳು ಈ ಥರ ಮೋಸ ಮಾಡ್ತಾರೆ ಅಂತ. ಯಾವಾಗ ಕೊರೋನಾ ಆದಮೇಲೆ ಎಲ್ಲ ಜನ ಬಿಟ್ಬಿಟ್ಟು ಹೋದ್ರು, ಅವಾಗೇ ನಮ್ಗೆ ಗೊತ್ತಾಗಿರೋದು ಇದೆಲ್ಲ ಏನಾಗ್ತದೆ. ಯಾರಿಗೂ ಗ್ರ್ಯಾಚ್ಯುಟಿ ಕೊಡ್ತಾ ಇಲ್ಲ, PF ಫಂಡ್ ಸರಿಯಾಗಿ ರಿಲೀಸ್ ಮಾಡ್ತಾ ಇಲ್ಲ, ಎಲ್ಲ ಮೋಸ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಯಾರೊಬ್ರಿಗೂ ಕನ್ನಡದವ್ರಿಗೆ ಇಲ್ಲಿ ಬೆಂಗಳೂರಲ್ಲಾಗಲಿ ಆಚೆ ಆಗಲಿ ಕನ್ನಡದಂತ ಮ್ಯಾನೇಜರ್ ಅಡ್ಮಿನ್ ಲೆವೆಲಲ್ಲಿ ತಗೊಳ್ಳೋದೇ ಇಲ್ಲ. ಎಲ್ಲರೂ ಸ್ಲೇವರಿ ಥರನೇ. ನಾವು ಕಲೆಕ್ಷನ್ ನಮ್ಮ ಗಾಡಿಲೇ ಹೋಗ್ಬೇಕು, ಕಲೆಕ್ಷನ್ ನಮ್ಮದೇ, ಪೆಟ್ರೋಲು ಗಾಡಿ ಸರ್ವಿಸ್ ಆದರೂ ನಮ್ಮದೇ, ಬಿದ್ದರೂ ನಾವು ಹತ್ತಿರ ಆದರೆ ಯಾರು ಬಂದು ನಮಗೆ ಕಳ್ತನ ಮಾಡಿ ರಾತ್ರಿ ಮಾಡಿದ್ರು ಎಲ್ಲ ನಾವು ಹೊಣೆಗಾರಿಕೆ. ಅವ್ರಿಗೇನು ಕಲೆಕ್ಷನ್ ಮಾಡಬೇಕು, ನಾವು ಬಿಸ್ನೆಸ್ ಮಾಡಿ ಕೊಡ್ಬೇಕು ಅಷ್ಟೇ. ಅದ್ರ ಮೇಲೆ ಸ್ಯಾಲ್ರಿ ಕೊಡ್ತಾರೆ ನಮಗೆ. ಇಷ್ಟು ಕಮಿಷನ್ ಅಂತ ಹೇಳ್ತಾರೆ. ಕಮಿಷನ್ 1 ಲಕ್ಷಕ್ಕೆ 850 ರೂಪಾಯಿ ಅಂತ ಕಮಿಷನ್ ಹೇಳ್ತಾರೆ. 1 ರೂಪಾಯಿ ನಮ್ಗೆ ಇವತ್ತರೆಗೂ ಕೊಟ್ಟಿಲ್ಲ ಅವರು. 5,000 10,000 ಕಡಿಮೆ ಮಾಡಿದ್ರೆ ಇವತ್ತು ಅದೇ ಕಾರ್ಯಕ್ರಮ ಆಯಿತು. ಅದಾದ ಬೇಸತ್ತು ನಾವು ಲಾಸ್ಟ್ ಇಯರ್ ರಿಸೈನ್ ಮಾಡಿದ್ದೀನಿ.
ಜೂನ್ 24ನೇ ತಾರೀಕಿಗೆ ರಿಸೈನ್ ಮಾಡಿದ್ದೀನಿ. ಇದುವರೆಗೂ ನನಗೆ ರಿಲೀವ್ ಲೆಟರ್ ಕೊಟ್ಟಿದ್ದಾರೆ. ನೋ ಅಬ್ಜೆಕ್ಷನ್, ಯಾವುದೇ ರೀತಿ ಯಾವುದೇ ತೊಂದರೆ ಇದೆ, ನಾನು ರಿಸೈನ್ ಮಾಡಿದ್ದೀನಿ. 8/6/2020ಕ್ಕೆ ನಾನು ರಿಸೈನ್ ಆಗಿದ್ದೀನಿ. ನನಗೆ ರಿಸೈನ್ ಲೆಟರ್ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಒಂದು ಅಂತ. ಬಟ್ ಇದುವರೆಗೂ ನಾನು ಗ್ರ್ಯಾಚ್ಯುಟಿ ಅಮೌಂಟ್ನ ಇವರು ರಿಲೀಸ್ ಮಾಡ್ತಾ ಇಲ್ಲ. ಕೇಳಿದ್ರೆ ಮಾಡ್ತೀವಿ, ಅದು ನೋಡ್ತೀವಿ, ಇದು ನೋಡ್ತೀವಿ, ಅದಾಗಲ್ಲ, ನೀವು ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. 15 ವರ್ಷ 14 ವರ್ಷ ಕೆಲಸ ಮಾಡ್ತೀವಿ ನಿಯತ್ತಾಗಿ. ನಾವು ಒಂದು ರಿಮಾರ್ಕ್ ಕೂಡ ಇಲ್ಲ ನಮ್ಮದು ಆ ಕಂಪ್ನಿಯಲ್ಲಿ. ಎಲ್ರಿಗೂ ಸುಮಾರು ಜನ ಇದ್ದಾರೆ ಈ ಥರ. ಇವಾಗ ನಾವು ಧೈರ್ಯ ಮಾಡಿ ಈ ಥರ ಬಂದಿದ್ದು ಆ ಕಂಪ್ನಿ ಇರ್ತಕ್ಕ ನಾವು ಅಷ್ಟೇ ಜನ ಇವಾಗ ಇನ್ನೂ ಇದ್ದಾರೆ ಸುಮಾರು ಜನ ಅಂತ ಕಂಪ್ನಿ. ಆ ಕಂಪ್ನಿನಲ್ಲಿ ನಾನು 2012ನೇ ಇಸ್ವಿಲಿ ಜಾಯ್ನ್ ಆದೆ. ಅಲ್ಲಿಂದ ಇಲ್ಲಿವರೆಗೂ ತುಂಬ ಸ್ಟಾರ್ಟಿಂಗ್ ಒಂದು 3-4 ವರ್ಷ ಚೆನ್ನಾಗೇ ಇತ್ತು. ಅದಾದಮೇಲೆ ಯಾವಾಗ ಈ ರಜಿತ್ ಕುಮಾರ್ ಅಂತ ಒಬ್ಬ ಕೇರಳ ಮೂಲದ ಒಬ್ಬ ಮ್ಯಾನೇಜರ್ ತುಂಬ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಅವ್ರ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ತುಂಬ ಹಿಂಸೆ ಕೊಟ್ಟ. ಒಂದೊಂದು ನನಗೆ ಬೇಕು ಅಂತಾನೆ ಬ್ರ್ಯಾಂಚಿಂದ ಬ್ರ್ಯಾಂಚ್ಗೆ ಒಂದೊಂದು ವರ್ಷಕ್ಕೂ ಟ್ರಾನ್ಸ್ಫರ್ ಮಾಡಿಸೋನು, ನನ್ನೇ ಟಾರ್ಗೆಟ್ ಮಾಡಿ ಮಾಡಿಸೋನು. ಅದರಿಂದ ನನಗೆ ತುಂಬ ಮಾನಸಿಕವಾಗಿ ಹಿಂಸೆ ಆಯಿತು. ಮೊದಲೇ ಇಷ್ಟು ವರ್ಷ ನಮ್ಗೆ 34 ಏಜು. ಇಷ್ಟು ವರ್ಷ ಇಲ್ಲದೆ ಇರೋ ಶುಗರು, BP ಎಲ್ಲ ಇವಾಗ ಬಂದಿದೆ. ಅದು ತುಂಬ ಯಾವ ಥರ ಟಾರ್ಚರ್ ಕೊಟ್ಟ ಅಂತ ಅಂದರೆ ತುಂಬ ನಾನು ಎಷ್ಟೋ ಸಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟಿದ್ದೆ ಅವನಿಂದ. ಕೇಳಿದ್ರೆ ಇದು ದುರಂಕಾರ ಮಾತಾಡ್ತೀನಿ. ಕೊನೆಗೆ ನಾನು ಇದು ಆಪರೇಷನ್ ಆಗೋಕ್ಕಿಂತ ಮುಂಚೆ ನಂದು ಡಿಸೆಂಬರ್ನಲ್ಲಿ ನನಗೆ ಹಾರ್ಟ್ ಪೇಯ್ನ್ ಬಂತು. ಹಾರ್ಟ್ ಪೇಯ್ನ್ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಈಗ ನಿಮಗೆ ಲೈಟ್ ಹಾರ್ಟ್ ಅಟ್ಯಾಕ್ ಥರ ಆಗಿದೆ, ನಿಮಗೆ ಇದು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಓಪನ್ ಹಾರ್ಟ್ ಸರ್ಜರಿಗೆ ನಾನು ESI ಇಲ್ಲಿ ಕಟ್ ಮಾಡಿದ್ದಾರೆ, ESI ನಂಬರ್ ಎಲ್ಲ ಇದೆ. ESI ಡೀಟೇಲ್ಸ್ ಕೇಳಿದೆ. ESI ಡೀಟೇಲ್ಸ್ ಕೊಡಿ ಸರ್, ಆಪರೇಷನ್ ಇದೆ ಅಂತ ಕೇಳಿದರೆ ESI ನಿಮ್ದು ಯಾವುದು ಅಮೌಂಟ್ ಕಟ್ ಆಗ್ತಾ ಇಲ್ಲ, ಈಗೇನು ಮಾಡೋಕ್ಕಾಗಲ್ಲ ಅಂತ ಅಂದರು. ನೀನು ಆಪರೇಷನ್ ಮಾಡಿಸ್ಕೊ, ಆಮೇಲೆ ಎಲ್ಲರ ಹತ್ರ ನಾವು ದುಡ್ಡು ಕಲೆಕ್ಟ್ ಎಲ್ಲ ಮಾಡಿಬಿಟ್ಟು ನಿಮಗೆ ಸಹಾಯ ಮಾಡ್ತೀವಿ ಅಂತ ಅಂದರು. ಆಪರೇಷನ್ ಎಲ್ಲ ಆದಮೇಲೆ ನಾವು ಕೇಳಿದ್ರೆ ಹೀಗೆ ಉಡಾಫೆ ಉತ್ತರ, ಇರು ನೋಡೋಣ, 1 ತಿಂಗಳು ನೋಡೋಣ. ಆಪರೇಷನ್ ಆಗಿ 1 ತಿಂಗಳು ನನಗೆ ಮಾತೇ ಇರಲಿಲ್ಲ, ವಾಯ್ಸೇ ಇರಲಿಲ್ಲ. ಆದರೂ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ. ಒಂದು ದಿವಸನೂ ಬಂದು ನೋಡಿಲ್ಲ. ನಮ್ಮ ಊರಿನವರೆಲ್ಲ ಬಂದು ನೋಡಿದ್ರು ಮಾನವೀಯತೆ ದೃಷ್ಟಿಯಲ್ಲಿ. ಅವರು 1 ದಿವಸನೂ ಬಂದು ನೋಡಲಿಲ್ಲ, ಯಾವುದೇ ರೀತಿ ಹಣಕಾಸಿನ ಸಹಾಯನೂ ಮಾಡಿಲ್ಲ. ಮತ್ತು ನಮ್ಮದೇ ವೆಲ್ಫೇರ್ ಫಂಡು ಮತ್ತು ಗ್ರ್ಯಾಜುಯಿಟಿ ಅಮೌಂಟು ಎಲ್ಲ ಇರುತ್ತೆ, ಅದರಲ್ಲೂ 1 ರೂಪಾಯಿ ದುಡ್ಡು ಸಹಾಯನೂ ಮಾಡಲಿಲ್ಲ ಅವರು. ಮತ್ತು ನನಗೆ ಬಲವಂತವಾಗಿ ಇವರು ಏಪ್ರಿಲ್ನಲ್ಲಿ ರಿಸೈನ್ ಲೆಟ್ರ್ ತೊಗೊಂಡ್ರು. ನಾನು 4-5 ಸಲ ಹೋಗಿದ್ದಕ್ಕೆ ಅವ್ರು ಹೇಳಿದ್ರು, ನೀನು ಇವಾಗ ರಿಸೈನ್ ಲೆಟ್ರ್ ಕೊಟ್ಬಿಡು, ನಿಮಗೆ ಇದು ಬಿಸ್ನೆಸ್ ಇನ್ಸೆಂಟಿವ್ ಮತ್ತು ಗ್ರ್ಯಾಚ್ಯುಟಿ ಎಲ್ಲ ಒಂದು 40 ಲಕ್ಷ ದುಡ್ಡಿರುತ್ತೆ, ಅದು ತಗೊಂಡು ಆರಾಮಾಗಿ ಒಂದು 6 ತಿಂಗಳು ರೆಸ್ಟ್ ಮಾಡು, ಆಮೇಲೆ ಬೇರೆ ಬ್ರ್ಯಾಂಚ್ಗೆ ನಿಮ್ಮ ಊರ ಹತ್ರನೇ ಹಾಕೊಡ್ತೀನಿ ಬೇರೆ ಪೋಸ್ಟ್ಗೆ ಅಂತ ಹೇಳಿದರು. ನೆಕ್ಸ್ಟ್ ತಿಂಗಳು ಬಾ ನೋಡೋಣ ಅಂತ ಅಂದರು. ಹೋಗಿ ಕೇಳಿದ್ರೆ ಈಗ ಗ್ರ್ಯಾಚ್ಯುಟಿ ಅಮೌಂಟ್ ಎಲ್ಲ ಈಗಲೇ ಕೊಡೋಕ್ಕಾಗಲ್ಲ, 6 ತಿಂಗಳು ಬೇಕು ಅಮೌಂಟು. ಮತ್ತು PF ಅಮೌಂಟ್ ಎಲ್ಲ ಈಗಲೇ ಹಾಕೋಕ್ಕಾಗಲ್ಲ, ಅದು ಎಲ್ಲ ನಿಮ್ದೆಲ್ಲ ವೆರಿಫಿಕೇಶನ್ ಆಗಬೇಕು, 6 ತಿಂಗಳು ಬೇಕು, 7 ತಿಂಗಳು ಬೇಕು ಅಂತ ಹಿಂಗೆ ಉಡಾಫೆ ಉತ್ತರ ಕೊಟ್ಕೊಂಡೇ ಬಂದರು. ನಾನು ಎಷ್ಟೋ ಸಲ ಫೋನ್ ಮಾಡಿದ್ದೀನಿ, ಹೆಡ್ ಆಫೀಸ್ಗೂ ಫೋನ್ ಮಾಡಿದ್ದೀನಿ, ಇದು ರೆಕಾರ್ಡ್ಸ್ ಇದೆ. ಅಂದರೆ ಆ ಹೆಡ್ ಆಫೀಸಿಗೆ ಫೋನ್ ಮಾಡಿದಾಗ ಬ್ರ್ಯಾಂಚ್ನವರು ಯಾವುದೇ ಡೀಟೇಲ್ಸ್ ಕಳಿಸಿಲ್ಲ ನಿಮ್ಮದು, ನೀವು ಕೆಲಸ ಮಾಡಿರೋ ಡೀಟೇಲ್ಸು ಅಂತ ಹೇಳ್ತಾ ಇದ್ರು. ಈಗ ರೀಸೆಂಟಾಗಿ ಕಾಂತರಾಜನ ರಕ್ಷಣಾ ವೇದಿಕೆ ಅವ್ರಿಗೆ ನಾನು ಹೇಳಿದೆ, ಈ ಥರ ಮಾಡ್ತಾ ಇದ್ದಾರೆ ಅಣ್ಣ, ಆ ಥರ ಹೇಳಿದೆ. ಆಗ ಅವರು ಬಂದು ಅಲ್ಲಿ ಮಾತಾಡಿದ್ಮೇಲೆ ನಂದು ಸ್ಕೂಲ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿರಲಿಲ್ಲ, ಆಮೇಲೆ ಕೊಟ್ಟರು ಮಾರ್ಕ್ಸ್ ಕಾರ್ಡು, ಸ್ಕೂಲ್ ಸರ್ಟಿಫಿಕೇಟ್. ಇದುವರೆಗೂ ಅವರು ಬೇಕಾದ್ರೆ ಅಲ್ಲಿ ಹೋಗಿ ಎಲ್ಲ ರೈಡ್ ಮಾಡಿದ್ರೆ ಸುಮಾರು ಜನ ಹುಡುಗರ್ದು ಸ್ಕೂಲ್ ಸರ್ಟಿಫಿಕೇಟ್ ಇರುತ್ತೆ. 15-16 ವರ್ಷದಿಂದ ಕೆಲಸ ಮಾಡ್ತಾ ಇರೋ ಹುಡುಗರ್ದ ಸ್ಕೂಲ್ ಸರ್ಟಿಫಿಕೇಟ್ ಇರುತ್ತೆ. ನಾವು ಯಾವುದೇ ರೀತಿ ಬೇರೆ ಕೆಲಸಕ್ಕೆ ಹಾಕೋದಕ್ಕೆ ಅವರು ಯಾವುದೇ ದಾಖಲಾತಿನೇ ಕೊಡ್ತಿರ್ಲಿಲ್ಲ. ಇದೆಲ್ಲ ನಾವು ಬೇರೆಯವ್ರ ಕಡೆಯಿಂದ ತೊಗೊಂಡಿದ್ದೀವಿ. ಒಂದು ಪೇ ಸ್ಲಿಪ್ ಕೊಡೋದಿಲ್ಲ ಅವರು. ಮತ್ತೆ ನಮ್ದು ಏನು ಬಿಸ್ನೆಸ್ ಮಾಡಿದ್ದೀವಿ ಅದು ಡೀಟೇಲ್ಸೇ ಕೊಡೋದಿಲ್ಲ ಅವರು. ಕೇಳಿದ್ರೆ ತುಂಬಾ ಫ್ರಾಡ್ ಆಗಿ ನಮ್ಮನ್ನ ತುಂಬಾ ಜೀತು ಗಾಡಿಗಳ ತರ ದುಡಿಸ್ಕೊಂಡವ್ರೆ. ನಾನು 12 ವರ್ಷದಿಂದ ಸೈಕಲ್ ಹೊಡೆದು ಬಿಸಿಲು ಬೆಂಕಿಲಿ ತುಂಬಾ ದುಡ್ದಿದ್ದೀನಿ. 400 ಕೋಟಿ ಕಲೆಕ್ಷನ್ ಮಾಡ್ಕೊಟ್ಟಿದ್ದೀನಿ.
ಒಂದು 100 ಕೋಟಿ ಬಿಸ್ನೆಸ್ ಹಾಕ್ಸ್ಕೊಟ್ಟಿದ್ದೀನಿ. ಆದ್ರೆ ಇದಕ್ಕೆ ಯಾವುದೇ ರೀತಿ ಇನ್ಸೆಂಟಿವ್ ಏನು ಕೊಟ್ಟಿಲ್ಲ. ಈ ಕನ್ನಡದವ್ರಿಗೆ ಮೇನು ಈಗ ನೋಡಿ, ಅವ್ರ ಮ್ಯಾನೇಜರ್ಗಳು ಅವರು ಎಲ್ಲ ಬರೀ ಇವರೇ ಕೇಳೋದವರೇ ಇರೋದು. ಅವರೆಲ್ಲ ಮನೆ ಕಡೆ 2 ಕೋಟಿ ರೂಪಾಯಿ ಎಲ್ಲ ಮನೆ ಕಟ್ಕೊಂಡಿದ್ದಾರೆ, ಅವರೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮನೆ ಪರಿಸ್ಥಿತಿ ಅಂದ್ರೆ ಈಗ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ನಮ್ಗೆ ಕೋವಿಡ್ ನಲ್ಲಿ ನಮ್ಮ ಪ್ರಾಣನ ಒತ್ತೆ ಇಟ್ಟು ನಾವು ದುಡ್ದಿದ್ದೀವಿ. ಸುಪ್ರೀತ್ ಅಂತ, ಮತ್ತೆ ಆ ಕಡೆನೂ ಮಂಡ್ಯ ಸೈಡು ಮದ್ದೂರು ಯದುನಂದನ್ ಅಂದ್ಬಿಟ್ಟು ಅವನು ಕೂಡ 2 ಕಾಲು ಕಳ್ಕೊಂಡವನು. ಅವನು ಈ ಫೈನಾನ್ಸ್ ಕಂಪ್ನಿ ಕೆಲಸ ಮಾಡ್ತಿದ್ದ ನೋಡಿ, ಅವನ ಪರಿಸ್ಥಿತಿನೂ ಭಾರಿ ದೊಡ್ಡದು. 2 ಕಾಲು ಕಳ್ಕೊಂಡಿದ್ದಾನೆ. ನಾವು ಈ ತರ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದಂತ ನಿಂಗರಾಜ್ ಗೌಡ್ರನ್ನ ಸಂಪರ್ಕ ಮಾಡಿ, ನಮ್ಮ ರಾಜ್ಯಾಧ್ಯಕ್ಷರು ನಿಂಗರಾಜ್ ಗೌಡ್ರು ಭೇಟಿ ಮಾಡಿ, ಇಂಥ ಅನ್ಯಾಯಕ್ಕೆ ಒಳಗಾದಂತ ಕನ್ನಡಿಗರಿಗೆ ದಯಮಾಡಿ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಾಗ ರಾಜ್ಯಾಧ್ಯಕ್ಷರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಹೋರಾಟಕ್ಕೆ ಸತಾಯಗತಾಯವಾಗಿ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ನಿಂಗರಾಜ್ ಗೌಡರು ಭರವಸೆ ಕೊಟ್ಟಿದ್ದಾರೆ. ದಯಮಾಡಿ ಪತ್ರಕರ್ತ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯಮಾಡಿ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಬಡವ್ರ ಮೇಲೆ ಇರಲಿ ಅಂತ ಹೇಳಿ ನಾನು ತಮ್ಮನ್ನ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ.